ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದ್ದೀರಿ ಅಂತ ಹೇಳಿ ಅನ್ಕೊಂತೀನಿ. ಹಂಗೆ ಇದು ನೋಡ್ರಿ, ಇದು ನೋಡೊಮ್ಮೆ ಏನಿದು ಅವತಾರ ಅಂಥೇಳಿ ಅನ್ಕೋತೀರಿ ನೀವು. ಇದು ಮನ್ಯಾಗ ಮಕ್ಕಳಿದ್ದಾಗ ಈ ರೀತಿ ಆಟ ಆಡುವಂಥದ್ದು ನೋಡ್ರಿ. ಅವ್ರಿಗೆ ಬ್ಯಾಟು ಬಾಲು ಅಂಥೇಳಿ ನೀವು ಆಟ ಆಡುವಂಥ ಸಾಮಾನು ಏನೋ ಕೊಡಿಸ್ರಿ, ಅವನ್ನ ತೊಗೊಂಡು ಅವ್ರು ಒಟ್ಟು ಆಟ ಆಡೋಂಗಿಲ್ಲ. ಇವಾಗ ನಮ್ಮ ಮನ್ಯಾಗೂ ಹಂಗೆ ಮಾಡತ್ತಿದ್ರು ನೋಡ್ರಿ. ಸೃಜನ ಅದು ನೋಡ್ರಿ, ಚೇರ್ಗೆಲ್ಲ ಮನ್ಯಾಗ ಚೇರ್ ಇದ್ವು, ಅಲ್ಲೊಂದು 2-3 ಚೇರ್ ತೊಗೊಂಡು ಎಲ್ಲನೂ ಹಗ್ಗ ತೊಗೊಂಡು ಕಟ್ಟಿ ಅವನ್ನ ಎಳೆಯೋದು, ಈ ರೀತಿನ ಆಟನ ಆಡುವಂಥದ್ದು. ಎಲ್ಲರ ಮನ್ಯಾಗೂ ಆಲ್ಮೋಸ್ಟ್ ಮಕ್ಳು ಇದೇ ಥರನ ಮಾಡ್ತಾರೆ ಅಂಥೇಳಿ ಅನ್ಕೊತೀನಿ. ಏನಂದ್ರೆ ಅವ್ರಿಗೆ ಏನು ಕೊಡ್ಸಿರ್ತೇವಲ್ಲ ಆಟಿಕೆ ಸಾಮಾನು, ಅವನ್ನ ತೊಗೊಂಡು ಒಟ್ಟು ಆಟ ಆಡೋಂಗಿಲ್ಲ ರೀ. ಅವರು ಮನ್ಯಾಗ ಏನಿರ್ತಾವಲ್ಲ ಸಾಮಾನುಗಳು, ಅವ್ರು ಆಟಿಕೆ ಸಾಮಾನು ಬಿಟ್ಟು ಬೇರೆ ಏನು ರೀತಿ ಕುರ್ಚಿ ಬೇರೆ ಬೇರೆ ಏನು ಮನೆ ಸಾಮಾನುಗಳು ಏನಿರ್ತಾವಲ್ಲ ಅವನ್ನ ತೊಗೊಂಡು ಆಟ ಆಡುವಂಥದ್ದು, ಬಯಸ್ಕೊಳ್ಳುವಂಥದ್ದು ಈ ರೀತಿ ಮಾಡ್ತಿರ್ತಾರೆ ನೋಡ್ರಿ. ಹಂಗೆ ಇವತ್ತು ಏನಂತ ಹೇಳಿದ್ರೆ, ಮನೆಯೆಲ್ಲ ಮಳೆಗೆ ಒಂಥರ ನೀರು ಹಿಡ್ದಂಗೆ ಆಗ್ಬಿಟ್ಟಿರ್ತೈತೆ. ತಂಪು ಒಂಥರ ನೀರು ಆದಂಗೆ ಅನ್ನಿಸ್ತಿರ್ತೈತೆ ಎಲ್ಲ ಕಡೆ. ಹಾಗಾಗಿ ಒಂದು ಸ್ವಲ್ಪ ಎಲ್ಲ ಈ ರೀತಿ ಹೊಗೆ ಹಾಕೋನು ಅದರಿಂದಾರ ಒಂದು ಸ್ವಲ್ಪ ಎಲ್ಲ ತಂಪಾದಂಥದ್ದು ಹೋಗಬಹುದು ಅಂಥೇಳಿ ಅಂದ್ಕೊಂಡು ಒಂದು ಸ್ವಲ್ಪ ಜಾಸ್ತಿನೇ ಎಲ್ಲ ಬೆಂಕಿ ಎಲ್ಲ ಮಾಡಿ ಹೊಗೆನ ಮಾಡ್ಕೊಳ್ಳೋಣ. ಆಮೇಲೆ ಸೊಳ್ಳಿದು ಜಾಸ್ತಿ ಅಲ್ರಿ ಕಾಟ, ಹಾಗಾಗಿ ಅದನ್ನು ಮಾಡ್ಕೊಳಕತ್ತಿದ್ದೆ ನೋಡ್ರಿ. ಸೊಳ್ಳಿನೂ ಹೊಕ್ಕಾವ, ಆಮೇಲೆ ಮನೇನು ಸ್ವಲ್ಪ ನೀರಿ ಪಿಚ್ಚಿ ಅನ್ನಂಗೆ ಹಾಕಿರ್ತೈತಲ್ಲ, ಅದೊಂದು ಸ್ವಲ್ಪ ಹೊಕ್ಕತಿ. ಆಮೇಲೆ ಈ ರೀತಿ ನಾವು ಬೆಂಕಿ ಎಲ್ಲ ಮಾಡಿ ಹೊಗೆ ಹಾಕಿದ್ವಿ ಅಂತಂದ್ರೆ ಸೊಳ್ಳಿದ ಕಾಟನೂ ಜಾಸ್ತಿ ಆಗೋದಿಲ್ಲ. ಆಮೇಲೆ ಊದೆಲ್ಲ ಹಾಕೋದು, ಅದರಿಂದ ಸ್ಮೆಲ್ ಬರುವಂಥದ್ದು, ಒಳ್ಳೆ ಸ್ಮೆಲ್. ಹಾಗಾಗಿ ಜಳಕ ಎಲ್ಲ ಆಗಿತ್ತು ರೀ. ಹಂಗೆ ದೇವ್ರಿಗೆ ಧೂಪನೂ ಹಾಕ್ದಂಗೆ ಆಕತಿ ಅಂಥೇಳಿ ಬೆಂಕಿ ಎಲ್ಲ ಮಾಡಿಕೊಂಡು ಈ ರೀತಿ ಇವತ್ತು ನಮ್ಮದು ಕೆಲಸ ಶುರುವಾಗಿತ್ತು ನೋಡ್ರಿ. ಈ ರೀತಿ ಎಲ್ಲ ಬೆಳಗ್ಗೆ ಮನೆಯವರೆಲ್ಲ ದೇವ್ರ ಪೂಜೆ ಎಲ್ಲ ಮಾಡಿ ಹೋಗಿದ್ರೆ, ನಾನು ಆಮೇಲೆ ಜಳಕ ಎಲ್ಲ ಮಾಡಿ ಈ ರೀತಿ ಎಲ್ಲನೂ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಹಂಗೆ ಮತ್ತೇನಂತಂದ್ರೆ, ಯಪ್ಪ ನಮ್ಮ ಗುಬ್ಬಂತೂ ಇಷ್ಟು ತ್ರಾಸ ಕೊಡತ್ತಾಳಲ್ರಿ. ಬರ್ತಾ ಬೇಕಂತ ಒಂಚೂರಕ್ಕಿಗೆ ಏನಾದ್ರು ಬೇಕಾಗಿದ್ದನ್ನು ನಾವು ಕೊಟ್ಟಿಲ್ಲ. ಈಗ ನೀರು ಕುಡಿತಾಳೆ, ಅದನ್ನು ಹಂಗೆ ನಾವು ಆಕೆಗೆ ಕೊಡಬೇಕು. ಏನು ನಾವು ಚರ್ಗಿ ತುಂಬ್ಕೊಂಡು ಕುಡಿತೀವಲ್ಲ ಅದೇ ಬೇಕು ಆಕೆಗೆ ಪೂರ್ತಿ. ಆಕೆಗೆ ಒಂದು ಸಣ್ಣ ಒಂದು ವಾಟೆ ಒಳಗೆ ಹಾಕಿ ಸ್ವಲ್ಪ ನೀರು ಹಾಕಿ ಕೊಟ್ವಿ ಅಂತಂದ್ರೆ ಅದಕ್ಕೂ ಒಂದಿಷ್ಟು ಜಗಳ ಮಾಡ್ತಾಳೆ. ನಾವು ಏನು ಹಿಡ್ಕೊಂಡು ಕುಡಿತಿರ್ತೀವಲ್ಲ ಅದನ್ನು ಆಕೆ ಕೈಯಾಗ ಕೊಡ್ಬೇಕು, ಏನು ತುಂಬಿದ್ದಿರ್ತೈತಿ ಅದನ್ನು ಕೊಡಬೇಕು. ಆ ರೀತಿ ಜಗಳ ಮಾಡ್ತಿರ್ತಾಳೆ. ಹಾಗಾಗಿ ನನಗೆ ಈಗ ನಮ್ಮ ತಾಯಿಗಳಿಗೆ ಹಂಗೆ ರೀ, ಏನಂದ್ರೆ ಮಕ್ಕಳು ಅಳಾಕತ್ತು ಅಂದ್ರೆ ಅವ್ರಿಗೆ ನೆದ್ರೆ ಆಗೈತಿ, ದೃಷ್ಟಿ ಆಗೈತಿ, ಈ ರೀತಿನ ನಮ್ಮ ತಲೆಯಾಗ ಬರೋದು. ಹಾಗಾಗಿ ಏನಾದರೂ ಒಂದು ನನ್ನ ಸಮಾಧಾನಕ್ಕಂತ ಹೇಳಿಕೆಗೆ ಏನು ಎದುರು ತೆಗೆದಿದ್ದೆ ನೋಡ್ರಿ. ಹೆಂಗೂ ಬೆಂಕಿ ಎಲ್ಲ ಮಾಡಿದ್ದೆ ಅಲ್ಲಿ ನಾನು. ಅದಕ್ಕೆ ನಮ್ಮ ಕಡೆ ನೆದ್ರು ತೆಗಿಯುವಾಗ ಈ ರೀತಿ ದಪ್ಪ ಉಪ್ಪು, ಆಮೇಲೆ ಕರೆಕಾಳು ಅಂತ ಹೇಳ್ತೀವಿ ರೀ, ಅಂದರೆ ಸಾಸಿವೆ, ಈ ರೀತಿ ಅವನ್ನ ಮಕ್ಕಳಿಗೆ ತೂತು ಅಂತ ಹೇಳಿ 3 ಸಲ ನಿವಾಳಿಸಿ ಆ ಬೆಂಕಿಯಾಗ ಹಾಕಿ ಅದರ ಅಂಗಾರನ ಹಚ್ಚುವಂಥದ್ದು. ಅದನ್ನೆಲ್ಲ ಮಾಡಿ ಮುಗಿಸಿದೆ ರೀ. ಇದು ಮುಗಿಸ್ಕೊಂಡು ಆಮೇಲೆ ನಂದು ಎಲ್ಲ ಆಯ್ತು, ಜಳಕ ಎಲ್ಲ ಆಯ್ತು. ಹಂಗೆ ಸುಜ್ಜುಂದು ಮಳೆ ಸಲುವಾಗಂತೂ ರಜೆ ಕೊಟ್ಟಿರ್ತಾರೆ. ಹಾಗಾಗಿ ಒಂದು ಸ್ವಲ್ಪ ಮಕ್ಕಳು ಏನಾದರೂ ತಿನ್ಬೇಕಂತ ಹೇಳಿ ಅಂತಿರ್ತಾರಲ್ರಿ. ಹಾಗಾಗಿ ಇವತ್ತು ಇದೊಂದು ಬ್ಯಾಳಿದು ಪಾಯಸ ಥರ. ಈಗ ಏನಂತಂದ್ರೆ ಮನ್ಯಾಗ ಈ ರೀತಿ ಬ್ಯಾಳಿ ಅವನೊಂದು ಸ್ವಲ್ಪ ಕುದಿಸಿ ಬ್ಯಾಳಿ ಪಾಯಸ ಅಂಥೇಳಿ ನಾನು ಮಾಡಿಟ್ಟೆ ಅಂತಂದ್ರೆ ತಿನ್ನಂಗಿಲ್ಲ ರೀ. ಸ್ವೀಟ್ ಬೇಕು, ಮತ್ತು ಅದನ್ನು ಹೊರಗಿನ ತೊಗೊಂಡು ಬಂದು ತಿಂತಾರೆ. ಸಿಕ್ಕಾಪಟ್ಟಿ ಸಕ್ಕರೆ ಹಾಕಿ ಎಲ್ಲ ಮಾಡಿರ್ತಾರಲ್ಲ, ಅವ್ರು ಹೆಂಗೆ ಮಾಡಿರ್ತಾರೋ ಗೊತ್ತಿಲ್ಲ. ಅದನ್ನು ತೊಗೊಂಡು ಬಂದು ಮನ್ಯಾಗ ತೊಗೊಂಬಂದು ತಿಂತಾರೆ, ಸ್ವೀಟ್ ಬೇಕು ಅಂತ ಹೇಳಿ. ಅದೇ ಈ ರೀತಿ ನಾವು ಮನ್ಯಾಗ ಏನಾದರೂ ಒಂದು ಪಟ ಆಗುವಂಥದ್ದು ಈ ರೀತಿ ಏನೋ ಬ್ಯಾಳಿ ಪಾಯಸ ಅದು ಅಂಥೇಳಿ ಮಾಡಿಟ್ವಿ ಅಂತಂದ್ರೆ ತಿನ್ನಂಗಿಲ್ಲ. ಹಾಗಾಗಿ ನಾನೊಂದು ಸ್ವಲ್ಪ ಇದನ್ನು ಅವರಿಗೆ ಬ್ಯಾಳಿ ಪಾಯಸ ಅಂತ ಗೊತ್ತಾಗಿರ್ಬಾರ್ದು, ಒಟ್ಟು ಸ್ವೀಟ್ ಅಂಥೇಳಿ ಗೊತ್ತಾಗಿರ್ಬೇಕು. ಆಮೇಲೆ ಇನ್ನೂ ಒಂದು ಏನಂತಂದ್ರೆ, ನೋಡೋಕೆ ಚಂದ ಕಾಣ್ಬೇಕು ರೀ, ಅದು ಒಂದು ಇರ್ತೈತಿ. ಈಗ ನೋಡೋಕೆ ಚಂದ ಕಂಡ್ರೆ ಒಂದು ಸ್ವಲ್ಪ ಮತ್ತು ಜಾಸ್ತಿ ಇಷ್ಟಪಟ್ಟು ತಿಂತಿರ್ತಾರೆ. ಹಂಗೆ ಇವತ್ತು ನಾನು ಈ ರೀತಿ ಕಡ್ಲಿ ಬ್ಯಾಳಿದು ಪಾಯಸನ ಮಾಡತ್ತಿದ್ದೆ ನೋಡ್ರಿ. ಸಿಂಪಲ್ಲಾಗಿ ಹಂಗೆ ಮನ್ಯಾಗಿದ್ದು ಏನು ಬೆಲ್ಲ ಬ್ಯಾಳಿ, ಆಮೇಲೆ ಇನ್ನೊಂದು ಏನಂದ್ರೆ ಈ ರೀತಿ ಹಾಲಿನ ಪೌಡ್ರ್ ಐತಿ, ಅದು ನನಗೆ ಜಾಸ್ತಿ ಮಾಡೋನು ಅಂಥೇಳಿ ಅನ್ಸಾಕತ್ತೈತಿ. ಹಾಲಿನ ಪೌಡ್ರ್ ನೋಡಿ, ಇದನ್ನು ನಾನು ಹಾಲಿನ ಪೌಡ್ರ್ ಹಾಕಿ ಮಾಡಿದ್ದೆ ಅಂದ್ರೆ ಅದು ಕಲರು ಚಲೋ ಬರ್ತೈತಿ, ಆಮೇಲೆ ರುಚಿನೂ ಸ್ವಲ್ಪ ಜಾಸ್ತಿ ಆಕತಿ. ನಾನು ಹಾಲಿನ ಪೌಡ್ರೆಲ್ಲ ಹಾಕಿ ಮಾಡಿದ್ದೆ ಅಂತಂದ್ರೆ, ಸೊ ಹಾಗಾಗಿ ಮಾಡೋನು ಅಂಥೇಳಿ ಅಂದ್ಕೊಂಡು ಬ್ಯಾಳಿನ ಚಲೋ ಹೊತ್ತಿಗೆ ಕುದಿಸ್ಕೊಂಡೆ ರೀ ಒಂದು ಸ್ವಲ್ಪದ.
ಅವರಿಗೆ ಬ್ಯಾಳೆ ಪಾಯಸ ಅಂತ ಹೇಳಿ ಅನ್ನಿಸ್ಬಾರ್ದು, ಆ ರೀತಿ ಅಂತ ಹೇಳಿ ಚಲೋ ಹೊತ್ತಿಗೆ ಬ್ಯಾಳೆ ಎಲ್ಲನೂ ಕುದಿಸಿ ಪೂರ್ತಿ ಮೆತ್ತಗೆ ಹಾಕ್ಬೇಕು. ಆ ರೀತಿ ಮಾಡಿಕೊಂಡು ಈಗ ನಾನು ಅದಕ್ಕೆ ಏನಂದ್ರೆ ಹಾಲಿನ ಪೌಡ್ರನ್ನ ಒಂದು 2-3 ಸ್ಪೂನ್ ಹಾಲಿನ ಪೌಡ್ರ್ ತೊಗೊಂಡು ಚಲೋ ಹೊತ್ತಿಗೆ ನೀರೊಳಗೆ ಕಲಿಸ್ಕೊಳತ್ತೇನೆ ನೋಡಿರಿ. ಆಮೇಲೆ ಏನು ಮಾಡಿದ್ದೆ ಅಂದ್ರೆ ಒಂದು ಸ್ವಲ್ಪ ಹಂಗೆ ಮಾಡಿಬಿಡ್ತೀವಿ ರೀ, ಮಕ್ಳು ಗದ್ದಲ್ದಾಗ ಅವರು ಮಾಡೋ ಕೆಲಸನ ಪೂರ್ತಿ ಮಾಡಕ್ಕೆ ಕೊಡ್ತಾರೋ ಅಲ್ಲೋ ಅನ್ನೋದೊಂದು ಡೌಟ್ ಇರ್ತೈತೆ ನನಗಂತೂ. ನಮಗೂ ಭೀ ಯಾವಾಗ ಜಗಳ ಶುರು ಮಾಡ್ತಾಳೋ ಗೊತ್ತಾಗಂಗಿಲ್ಲ. ಆ ಕಾಟ ಆಡೋ ಹೊತ್ನಾಗ ಇದನ್ನು ಮಾಡ್ಕೊಳಕತ್ತಿದ್ದೆ. ಹಂಗೆ ಇನ್ನು ಅವರೆಲ್ಲಿ ಜಗಳ ಮತ್ತು ಇದನ್ನು ಮಾಡೋ ಕೆಲಸ ಅರ್ಧಂಬರ್ಧ ಮಾಡಿಸ್ತಾರೋ ಅನ್ನೋ ಡೌಟ್ ಒಳಗೆ ಈ ಹಾಲಿನ ಪೌಡ್ರಿಗೆ ನಾನೊಂದು ಸ್ವಲ್ಪ ನೀರನ್ನ ಬಿಸಿ ಮಾಡಿ ಹಾಕ್ಕೊಂಡು ಕಲಿಸ್ಕೋಬೇಕಾಗಿತ್ತು ರೀ. ನಾನು ಅದು ಹೇಳಿದ್ದೆ ಅಲ್ರಿ, ಅವರು ಇವು ಮಕ್ಕಳು ಗದ್ದಲದೊಳಗೆ ಗಡ್ಬಡೊಳಗೆ ತಣ್ಣೀರು ಹಾಕಿ ಕಲಿಸ್ಕೊಳತ್ತೀನಿ. ಆದರೆ ಅದನ್ನು ಬಿಸಿ ನೀರು ಹಾಕಿ ಕಲಿಸ್ಕೊಂಡು ಅಂದ್ರೆ ಭಾಳ ಚಲೋ ಆಕತ್ತೆ ರೀ. ಅದು ಪೂರ್ತಿ ಹಾಲು ಗಂಟು ಆಗಂಗಿಲ್ಲ. ನಾ ಹಂಗೆ ಕಲಿಸ್ಕೊಂಡು ಈಗ ಇದಕ್ಕೆ ಹಾಕ್ಕೊಳತ್ತೇನೆ ನೋಡಿರಿ. ಮಸ್ತಾಗಿ ಆಕೈತಿ ರುಚಿ ಮಾತ್ರ. ಅಂದರೆ ಹಾಲಿನ ಪೌಡ್ರ್ ಹಾಕಿ ಮಾಡಿದ್ವಿ ಅಂದ್ರೆ ರುಚಿ ಸ್ವಲ್ಪ ಜಾಸ್ತಿನೇ ಆಗುವಂಥದ್ದು. ಆಮೇಲೆ ಅದ್ರದ್ದೊಂದು ಹಾಲಿಂದ ಪೌಡ್ರಿನ ಫ್ಲೇವರ ಬೇರೆ ಅಲ್ರಿ, ಅವಾಗ ಅವರಿಗೆ ಏನೋ ಒಂಥರ ಬೇರೆ ರುಚಿ ಐತಿ ಅಂತ ಹೇಳಿ ಅನ್ನಿಸ್ತೈತಿ. ಸೊ ಹಾಗಾಗಿ ಸೃಜನಂದು ಸ್ಕೂಲ್ ಇದ್ದಿರಲಿಲ್ಲ, ಮನ್ಯಾಗ ಇದ್ದ. ಮಕ್ಕಳು ಮನ್ಯಾಗಿದ್ದಾಗ ಒಂದು ಸ್ವಲ್ಪ ಕಾಡೋದು ಜಾಸ್ತಿನೇ ಅಲ್ರಿ. ಏನಾದರೂ ಮಮ್ಮಿ ಬರ್ತಾರೋ, ಮಮ್ಮಿ ಏನಾದರೂ ಅದು ಏನು ಅಂತ ಗೊತ್ತಿಲ್ಲ. ಇದ್ದಿದ್ದನ್ನು ನಾವು ಹೇಳಿ ಅದನ್ನು ತಿನ್ನಂಗಿಲ್ಲ ರೀ ಅವರು. ಅದನ್ನು ಬಿಟ್ಟು ಮತ್ತು ಬೇರೆ ಏನಾದರೂ ಅಂತ ಹೇಳ್ತಿರ್ತಾರೆ. ಸೊ ಹಾಗಾಗಿ ಮಾಡಿಕೊಡುನು ಇವತ್ತು ಇದನ್ನು ಅಂಥೇಳಿ ಈ ರೀತಿಯಾಗಿ ಮಾಡತ್ತಿದ್ದೆ ನೋಡಿರಿ. ಚಲೋ ಆಗಿ ಅಂತೂ ಆಗಿತ್ತು, ಕಲರು ಚಲೋ ಆಗಿತ್ತು, ಆಮೇಲೆ ರುಚಿನೂ ಚಲೋ ಆಗಿತ್ತು. ಹಾಗಾಗಿ ಇದನ್ನ ಈ ಥರ ಒಂದು ಸ್ವೀಟ್ನ ಇವತ್ತು ಪ್ರಿಪೇರ್ ಮಾಡಿಕೊಂಡೆ ನೋಡಿರಿ. ಎಲ್ಲನೂ ಬೆಳಗ್ಗಿಂದ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿತ್ತು. ಆಮೇಲೆ ಇನ್ನೊಂದು ಏನಂದರೆ ಬೆಳಿಗ್ಗೆ ರೊಟ್ಟಿ ಮಾಡಿರಲಿಲ್ಲ ರೀ. ರೊಟ್ಟಿ ಏನಾದ್ರು ಮಾಡಿದ್ಯಪ್ಪ ಅಂತಂದ್ರೆ ಈ ರೀತಿ ಸ್ವೀಟೆಲ್ಲ ಬೇಕು ಅಂತ ಹೇಳೇನಿಲ್ಲ. ಬಟ್ ನಮ್ಮ ಕಡೆ ಮಧ್ಯಾಹ್ನ ಬರೀ ಅನ್ನ ಅಷ್ಟೇ ಊಟ ಮಾಡೋದು ಅಂದ್ರೆ ಒಂದು ಸ್ವಲ್ಪ ಬೇಜಾರು ಅಂಥೇಳಿ ಅನಿಸುವಂಥದ್ದು ಎಲ್ಲರಿಗೂ. ನಮ್ಮ ಕಡೆ ಈಗ ಉತ್ತರ ಕರ್ನಾಟಕ ಮಂದಿ, ಹುಬ್ಬಳ್ಳಿ ಧಾರವಾಡ ಮಂದಿ ಅಂತಂದ್ರೆ ಬರೀ ಅನ್ನ ಅಷ್ಟೇ ಊಟ ಮಾಡೋದಂದ್ರೆ ಒಂಥರ ಏನೋ ಬೇಜಾರು ಮಾಡ್ಕೊತಾರೆ. ಹಾಗಾಗಿ ಒಂದು ರೀತಿ ಸ್ವೀಟಾರು ಇರಲಿಲ್ಲ, ರೊಟ್ಟಿ ಇದ್ರಂತೂ ಮುಗಿದು ಹೋಯ್ತು, ಏನೂ ಬೇಡ ಆ ರೀತಿಯಾಗಿ ಇರುವಂಥದ್ದು. ಹಾಗಾಗಿ ಬೆಳಿಗ್ಗೆ ರೊಟ್ಟಿ ಮಾಡಿರಲಿಲ್ಲ ರೀ. ಹಂಗಾಗಿ ಇವತ್ತು ಮಧ್ಯಾಹ್ನ ಈ ರೀತಿ ಒಂದು ಸಿಂಪಲ್ ಸ್ವೀಟ್ ಮನ್ಯಾಗ ಏನೈತಲ್ಲ ಅದನ್ನೆಲ್ಲ ಹಾಕ್ಕೊಂಡು ರುಚಿಯಾದಂಥ ಒಂದು ಸ್ವೀಟ್ನ ಮಾಡಿಕೊಂಡೆ ನೋಡಿರಿ. ಸೊ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗೈತಿ ಅಂತ ಹೇಳಿ ಅಂದ್ಕೊತೀನಿ. ಹಂಗೆ ಇದಕ್ಕೆ ಸ್ವಲ್ಪ ತುಪ್ಪ ನಾನು ಅದ್ರಾಗ ಹಾಕ್ಬೇಕಂತೇಳಿ ಅಂದ್ಕೊಂಡೆ, ಬೇಡ ಆಮೇಲೆ ಹಾಕ್ಕೊಳ್ಳೋಣ ಅಂಥೇಳಿ ಮತ್ತೆ ಬಿಟ್ಟೆ. ಇದು ನೋಡಿರಿ ಒಂದು ಸ್ವಲ್ಪ ಆಮೇಲೆ ಗಟ್ಟಿ ಆದಂಗೆ ಆಗಿತ್ತು. ನಮ್ಮ ಗುಬ್ಬಿಗಂತೂ ಮಸ್ತಾಗಿತ್ತು ನೋಡಿರಿ ತಿನ್ನೋಕೆ. ಸೊ ಸಣ್ಣ ಮಕ್ಕಳಿಗೆ ಭಾರಿ ಚಲೋ ಆಗುವಂಥದ್ದು ಇದೊಂದು ಸ್ವೀಟ್. ಸೊ ಈ ಒಂದು ವ್ಲಾಗು ನಿಮ್ಗೆ ಇಷ್ಟ ಆಗೈತಿ ಅಂತ ಹೇಳಿ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ನಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್.